ಹತ್ರ ಬಂದಾಗ, ಸ್ವಾಮಿ ನಾವು ಸಾಯ್ತಾ ಇದ್ದೇವೆ, ನಾವು ಮುಳುಗ್ತಿದ್ದೇವೆ, ನೀರು ನಮ್ಮನ್ನು ಮುಳುಗಿಸ್ತಾ ಇದೆ, ನೀವಿದ್ರೆ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳುವಾಗ ಸ್ವಾಮಿ ತಕ್ಷಣ ಎದ್ದು ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿದರು. ಪೇತ್ರನಿಗೆ ಆ ಒಂದು ಗಾಳಿ ಸಮಸ್ಯೆವಾಗಿತ್ತು, ಪೇತ್ರನಿಗೆ ಆ ನೀರು ಸಮಸ್ಯೆವಾಗಿತ್ತು. ಹಾಗಾಗಿ ಆತನಿಗೆ ಇರುವಂತಹ ಮೊದಲು ದೇವರು ಏನ್ ಮಾಡ್ದ, ಅಲ್ಪ ವಿಶ್ವಾಸಿಗಳೇ ಅಂತ ಹೇಳಿ ದೇವರು ತಕ್ಷಣವೇ ಗಾಳಿಗೆ ಮಾತಾಡದ, ಸಮುದ್ರಕ್ಕೆ ಮಾತಾಡ, ತಕ್ಷಣವೇ ಗಾಳಿ ಸಮುದ್ರವು ಶಾಂತವಾಯಿತು. ದೇವರ ಮಾತಿಗೆ ವಿಧೇಯರಾಗಿ ಸ್ವಲ್ಪ ಹೊತ್ತೆಲ್ಲ ಶಾಂತವಾಯಿತು. ಅಲ್ಲೆಲ್ಲೂಯ್ಯ. ಹಾಗಾಗಿ ಇಲ್ಲಿ ಪೇತ್ರನನ್ನು ಹೇಳಕ್ಕೆ ಬಯಸ್ತೇನೆ, ಪೇತ್ರನು ತನ್ನ ಬಲದಿಂದ ತನ್ನ ಶಕ್ತಿಯಿಂದ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಾಗಿ ಬಗೆಹರಿಸುವುದಕ್ಕಾಗಿ ಪ್ರಯತ್ನ ಪಟ್ಟ, ಆದರೆ ಆತನಿಂದ ಆಗಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರರೇ, ಇವತ್ತು ನಮ್ಮ ಬಲದಿಂದಾಗ್ಲಿ, ನಮ್ಮ ಶಕ್ತಿಯಿಂದಾಗ್ಲಿ, ಅಥವಾ ನಮ್ಮ ಜ್ಞಾನದಿಂದಾಗ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಕೂಡ ಹೇಳುತ್ತದೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರದೆ ಎಂಬುದಾಗಿ. ಹಾಗಾಗಿ ನಾವು ದೇವರಿಲ್ಲದೆ ಕಾರ್ಯಗಳು ಮಾಡುವಾಗ ಅಲ್ಲಿ ನಾವು ಏನಾಗ್ತೀವಿ ಅಂದ್ರೆ ಅಸಫಲತ ಮತ್ತು ನಾವು ಕೈ ಬಿಡಲ್ಪಡ್ತೇವೆ. ಅಲ್ಲೆಲ್ಲೂಯ್ಯ. ದೇವರು ನಮ್ಮ ಜೊತೆ ಇರುವಾಗ ನಾವೆಲ್ಲವೂ ಜಯ ಹೊಂದಲಿಕ್ಕೆ ಸಾಧ್ಯ. ಅಲ್ಲೆಲ್ಲೂಯ್ಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳಕ್ಕೆ ಏನು ಇಷ್ಟಪಡ್ತೇನೆ ಅಂತಂದ್ರೆ, ನೀವು ಯಾವುದು ಕಾರ್ಯ ಮಾಡಬೇಕಾದ್ರೆ ದೇವರ ಶಕ್ತಿಯೊಂದಿಗೆ, ದೇವರ ಜೊತೆ ನೀವು ಕಾರ್ಯಗಳು ಮಾಡುವಾಗ ಅದ್ಭುತವಾಗಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಮಾಡೋದೆಲ್ಲ ಪ್ರಯತ್ನಗಳನ್ನು ಜಯ ಹೊಂದಲಿಕ್ಕೆ ಸಾಧ್ಯ. ನಿಮ್ಮ ಸ್ವಂತ ಬಲದಿಂದ ಆಗಲಿ, ಸ್ವಂತ ಶಕ್ತಿಯಿಂದಾಗಲಿ ಮಾಡಕ್ಕೆ ಹೋದ್ರೆ ಅಲ್ಲಿ ನೀವು ಏನ್ ಮಾಡ್ತೀರಿ, ನೀವು ಹೋಗ್ತೀರಾ, ಕಾರ್ಯಗಳು ಸಫಲವಾಗಿ